ಸೊ ಇವತ್ತಿನ ವಿಡಿಯೋ ಕೆಸೆಟ್ ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2013 ಅಲ್ಲಿ ICT ಟಾಪಿಕ್ ಮೇಲೆ ಕೇಳಿದಂತ ಕ್ವಶನ್ಸ್ ವಿತ್ ಆನ್ಸರ್ಸ್. ಸೊ ಒಂದನೇ ಕ್ವಶನ್ ಬಂದು ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಸಿಸ್ಟಮ್ ಮೇಕ್ ಯೂಸ್ ಆಫ್ ಅಂದ್ರೆ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಸಿಸ್ಟಮ್ ಮೇನ್ ಯೂಸ್ ಏನಪ್ಪ, ಮೇಕ್ ಯೂಸ್ ಹೌದು. ಸೊ ಅದು MICR ಅಂತ ಬರುತ್ತೆ. MICR ಮೀನ್ಸ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನೈಸೇಷನ್. ಸೊ ಇದು ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನೈಸೇಷನ್ ಅನ್ನುವಂಥದ್ದು ಒಂದು ಟೆಕ್ನಾಲಜಿಯನ್ನ ಯೂಸ್ ಮಾಡುವಂತದ್ದು. ಏನಪ್ಪ, ಟು ವೆರಿಫೈ ದ ಒರಿಜಿನಾಲಿಟಿ ಆಫ್ ಪೇಪರ್ ಡಾಕ್ಯುಮೆಂಟ್ ಅಂದ್ರೆ ಪೇಪರ್ ಡಾಕ್ಯುಮೆಂಟ್ ಅದು ಒರಿಜಿನಾಲಿಟಿಯನ್ನ ಚೆಕ್ ಮಾಡ್ಲಿಕ್ಕೆ ಈ MICR ಟೆಕ್ನಾಲಜಿಯನ್ನ ಯೂಸ್ ಮಾಡುವಂತದ್ದು. ಸೊ ವೈಲ್ ಟ್ರಾನ್ಸ್ಫರಿಂಗ್ ದ ಫಂಡ್, ಎಲೆಕ್ಟ್ರಾನಿಕ್ ಮೋಡ್ ಥ್ರೂ ಫಂಡ್ ಅನ್ನು ಟ್ರಾನ್ಸ್ಫರ್ ಮಾಡಕ್ಕೆ ಯೂಸ್ ಮಾಡುವಂತದ್ದು. ಸೊ ಎರಡನೇ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಫಾರ್ ಸೀರಿಯಲ್ ಆಕ್ಸೆಸ್ ಸ್ಟೋರೇಜ್ ಓನ್ಲಿ. ಅಲ್ಲಿ ಏನ್ ಯೂಸ್ ಮಾಡ್ತಾರಂದ್ರೆ ಆನ್ಸರ್ ಬಂದು ಮ್ಯಾಗ್ನೆಟಿಕ್ ಟೇಪ್ಸ್ ಅಂತ ಬರುತ್ತೆ. ಮ್ಯಾಗ್ನೆಟಿಕ್ ಟೇಪ್ ಅಂದ್ರೆ ಏನಪ್ಪಾ, ಮ್ಯಾಗ್ನೆಟಿಕ್ ಟೇಪ್ storage that provides only sequential access to data, synonym serial access storage ಅಂತ ಹೇಳಿ ಆನ್ಸರ್. ದೆನ್ ಥರ್ಡ್ ಒನ್, an input device which can read characters directly from an ordinary piece of paper. ಸೊ ಅದರ ಆನ್ಸರ್ ಬಂದು ICR ಅಂತ ಹೇಳಿ ಅಂದ್ರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಗ್ನೈಸೇಷನ್. ಸೊ ಒಂದು ಇನ್ಪುಟ್ ಡಿವೈಸ್ ಅನ್ನ ಅಂದ್ರೆ ಈಗ ಒಂದು ಆರ್ಡಿನರಿ ನ್ಯೂಸ್ ಪೇಪರ್ ಅಲ್ಲಿ ಪೀಸ್ ಆಫ್ ಪೇಪರ್ ಅಲ್ಲಿ ಬರೆದಂತ ಕ್ಯಾರೆಕ್ಟರ್ಗಳನ್ನ ಈಸಿಯಾಗಿ ರೆಕಗ್ನೈಸ್ ಮಾಡಕ ಯೂಸ್ ಮಾಡುವಂತ ಡಿವೈಸ್ ಯಾವ್ದಂದ್ರೆ OCR ಅಂತ ಬರುತ್ತೆ. OCR ಅನ್ನೋದು ಲಾಂಗ್ ಫಾರ್ಮ್ ಏನಪ್ಪಾ, ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಗ್ನೈಸೇಷನ್ ಅಂತ ಹೇಳಿ. ಸೊ ಇಟ್ ಈಸ್ ಅ ರಿಕಗ್ನೈಸೇಷನ್ ಆಫ್ ಅ ಪ್ರಿಂಟೆಡ್ ಆರ್ ರಿಟರ್ನ್ ಟೆಕ್ಸ್ಟ್ ಕ್ಯಾರೆಕ್ಟರ್ ಬೈ ಎ ಕಂಪ್ಯೂಟರ್. ಅಂದ್ರೆ ಕಂಪ್ಯೂಟರ್ ಮೂಲಕ ಅದು ಪ್ರಿಂಟೆಡ್ ಅಥವಾ ರಿಟರ್ನ್ ಟೆಕ್ಸ್ಟ್ ಗಳನ್ನ ರಿಕಗ್ನೈಸೇಷನ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಒಂದು ಡಿವೈಸ್. ನೆಕ್ಸ್ಟ್ ಫೋರ್ತ್ ಒನ್, ಡಾಟಾ ಇಂಟಿಗ್ರಿಟಿ ರೆಫರ್ಸ್ ಟು. ಸೊ ಡಾಟಾ ಇಂಟಿಗ್ರಿಟಿ ಅಂದ್ರೆ ಏನಂತಾರೆ ಅಂದ್ರೆ ವ್ಯಾಲಿಡಿಟಿ ಆಫ್ ಡಾಟಾ. ವ್ಯಾಲಿಡಿಟಿ ಆಫ್ ಡಾಟಾಗ ಡಾಟಾ ಇಂಟಿಗ್ರಿಟಿ ಅಂತಾರೆ. ನೆಕ್ಸ್ಟ್ ಫಿಫ್ತ್ ಒನ್, ವೈ ವುಡ್ ಅ ಸ್ವಿಚ್ ಬಿ ಯೂಸ್ ಇನ್ ಅ ನೆಟ್ವರ್ಕ್ ಇನ್ ಪ್ರಿಫರೆನ್ಸ್ ಟು ಅ ಹಬ್. ಸೊ ಎದಕ್ಕಪ್ಪ ಯೂಸ್ ಮಾಡ್ತಾರೆ ಸ್ವಿಚ್ ಅನ್ನ ಅಂತಂದ್ರೆ ಟು ರೆಡ್ಯೂಸ್ ಅ ನೆಟ್ವರ್ಕ್ ಟ್ರಾಫಿಕ್ ಅನ್ನ ರೆಡ್ಯೂಸ್ ಮಾಡಕ ಯೂಸ್ ಮಾಡುವಂತದ್ದು. ಸೊ ಇಲ್ಲಿ ಹಬ್ ಅಂದ್ರೆ ಏನಪ್ಪಾ ಅಂದ್ರೆ ಎ ಹಬ್ ಈಸ್ ಅ ನೆಟ್ವರ್ಕಿಂಗ್ ಡಿವೈಸ್ ದಟ್ ಅಲೋಸ್ ಒನ್ ಟು ಕನೆಕ್ಟ್ ಮಲ್ಟಿಪಲ್ ಪೀಸಸ್ ಟು ದ ಸಿಂಗಲ್ ನೆಟ್ವರ್ಕ್. ಅಂದ್ರೆ ಸಿಂಗಲ್ ನೆಟ್ವರ್ಕ್ ಅನ್ನ ಯೂಸ್ ಮಾಡಿ ಮಲ್ಟಿಪಲ್ ಪೀಸಿಗೆ ಕನೆಕ್ಷನ್ ಮಾಡಕ್ ಏನ್ ಮಾಡ್ತಾರ, ಹಬ್ ಅನ್ನುವಂತ ನೆಟ್ವರ್ಕಿಂಗ್ ಡಿವೈಸ್ ಅನ್ನ ಯೂಸ್ ಮಾಡುವಂತದ್ದು. ಸೊ ಇದು ಏನ್ ಮಾಡುವಂತದ್ದು, ಸ್ವಿಚ್ ಈಸ್ ಅ ಕಂಟ್ರೋಲ್ ಯೂನಿಟ್ ದಟ್ ಟರ್ಮ್ಸ್ ದ ಫ್ಲೋ ಆಫ್ ಎಲೆಕ್ಟ್ರಿಸಿಟಿ ಆನ್ ಆರ್ ಆಫ್ ಇನ್ ಅ ಸರ್ಕ್ಯೂಟ್. It may also be route the information patterns in streaming electronic data sent over network ಅಂತ ಹೇಳಿ. ಸೊ ಇವು 5 ಕ್ವಶನ್ಸ್ ಇಲ್ಲಿ ಬರ್ದಂತ 5 ಕ್ವಶನ್ಸ್ ಕೆಸೆಟ್ 2013 ನಲ್ಲಿ ಕೇಳಿದ ICT ಟಾಪಿಕ್ ಮೇಲೆ ಕೇಳಂತ ಕ್ವಶನ್ಸ್. ಸೊ ನೆಕ್ಸ್ಟ್ ಬಂದು 2014 ನಲ್ಲಿ ICT ಕ್ವಶನ್ಸ್ ಏನದಾವ ಅಂತ ನೋಡೋಣ. ಸೊ ಅಲ್ಲಿ ಬಂದು ಕ್ವಶನ್, ವಾಟ್ ಈಸ್ ಅ ಯೂನಿಟ್ ಆಫ್ ಇನ್ಫಾರ್ಮೇಶನ್ ಅಂತ ಕೇಳಿದಾರೆ. ಸೊ ವಾಟ್ ಈಸ್ ಅ ಯೂನಿಟ್ ಆಫ್ ಇನ್ಫಾರ್ಮೇಶನ್ ಏನಂತಾರ, ಬಿಟ್ ಅಂತ ಹೇಳ್ತಾರೆ. ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ವ್ಯಾಲಿಡ್ ವರ್ಷನ್ ಆಫ್ MS ಆಫೀಸ್. MS ಆಫೀಸ್ ವ್ಯಾಲಿಡ್ ವರ್ಷನ್ ಯಾವುದಲ್ಲ ಅಂತಂದ್ರ ಆಫೀಸ್ ವಿಸ್ತಾ ಅನ್ನುವಂಥದ್ದು ನಾಟ್ ಅ ವ್ಯಾಲಿಡ್ ವರ್ಷನ್ ಆಫ್ MS ಆಫೀಸ್. Then ERP is an acronym for. So ERP ಅಂದ್ರೆ ಏನಪ್ಪಾ ಅಂದ್ರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್. ಸೊ ಏನಪ್ಪಾ ಅಂದ್ರೆ ERP is a ಬಿಸ್ನೆಸ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್. ಅಂದ್ರೆ ಇದು ERP ಅನ್ನುವಂಥದ್ದು ಒಂದು ಸಾಫ್ಟ್ವೇರ್. ಸೊ ಏನ್ ಮಾಡುತ್ತೆ ಅಂದ್ರೆ ಇಟ್ ಮ್ಯಾನೇಜಸ್ ಅಂಡ್ ಇಂಟಿಗ್ರೇಟ್ಸ್ ಅ ಕಂಪನಿ ಫೈನಾನ್ಷಿಯಲ್, ಸಪ್ಲೈ ಚೈನ್, ಆಪರೇಷನ್ಸ್, ರಿಪೋರ್ಟಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಹ್ಯೂಮನ್ ರಿಸೋರ್ಸಸ್ ಅಂಡ್ ಆಕ್ಟಿವಿಟೀಸ್. ಸೊ ಎಲ್ಲಾನು ಇದೇನ್ ಮಾಡುತ್ತೆ, ಇದು
ಮ್ಯಾನೇಜ್ ಅಂಡ್ ಇಂಟಿಗ್ರೇಟ್ ಮಾಡುವಂಥದ್ದು. ERP ಅನ್ನೋದಂಥದ್ದೇನ್ರಿ, ಇದು ಒಂದು ಬಿಸ್ನೆಸ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್. ಇದೇನ್ ಮಾಡುತ್ತೆ ಅಂದ್ರೆ ಕಂಪ್ನಿದು ಫೈನಾನ್ಷಿಯಲ್, ಸಪ್ಲೈ ಚೈನ್ ರಿಲೇಟೆಡ್ ಸಪ್ಲೈ ಚೈನ್ ಆಗಿರ್ಬೋದು, ಅದರ ಆಪರೇಷನ್ಸ್ ಆಗಿರ್ಬೋದು, ರಿಪೋರ್ಟಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಹ್ಯೂಮನ್ ರಿಸೋರ್ಸ್ ಆಕ್ಟಿವಿಟೀಸ್ ಗಳನ್ನ ಮ್ಯಾನೇಜ್ ಮಾಡುತ್ತೆ, ಆಸ್ ವೆಲ್ ಆಸ್ ಇಂಟಿಗ್ರೇಟ್ ಮಾಡುವಂಥದ್ದು. ನೆಕ್ಸ್ಟ್ ಕ್ವಶನ್ ಬಂದು ಫೋರ್ತ್ ಒನ್, ಟ್ರೋಜನ್ ಹಾರ್ಸ್ ಈಸ್ ಅಂತ ಕೇಳ್ಯಾರ. ಸೊ ಟ್ರೋಜನ್ ಹಾರ್ಸ್ ಅನ್ನುವಂಥದ್ದು ಅದು ಒಂದು ನಾವು ವೈರಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಟ್ರೋಜನ್ ವೈರಸ್, ಹಾರ್ಸ್ ಈಸ್ ಅ ವೈರಸ್ ಅಂತ ಏನೋ ಕ್ವಶನ್ ಕೇಳಿ, ಅಲ್ಲಿ ಏನಪ್ಪ ಟ್ರೋಜನ್ ಹಾರ್ಸ್ ಅನ್ನೋದು ಮೀನಿಂಗ್ ಇಲ್ಲಿ ಸಾಫ್ಟ್ವೇರ್ ಪ್ರೋಗ್ರಾಮ್ ಅಂದ್ರೆ ಟ್ರೋಜನ್ ಹಾರ್ಸ್ ಅನ್ನೋದೇನ್ರಿ, ಅ ಸಾಫ್ಟ್ವೇರ್ ಪ್ರೋಗ್ರಾಮ್ ದಟ್ ಅಪಿಯರ್ ಲೆಗಿಟಿಮೇಟ್ ಬಟ್ ಕಂಟೈನ್ ಹಿಡನ್ ಫಂಕ್ಷನ್ ದಟ್ ಕಾಸ್ ಡ್ಯಾಮೇಜ್ ಅನ್ನುವಂಥದ್ದು ಅದರದ್ದು ಆನ್ಸರ್. ದೆನ್ ಬೈನರಿ ಸಿಸ್ಟಮ್ ಆಫ್ ನಂಬರ್ ಯೂಸಸ್ ಓನ್ಲಿ. ಸೊ ಬೈನರಿ ಸಿಸ್ಟಮ್ ಆಫ್ ನಂಬರ್ಸ್ ಏನ್ ಯೂಸ್ ಮಾಡ್ತಾರೆ, 0 and 1. ಬೈನರಿ ಸಿಸ್ಟಮ್ ನಂಬರ್ಸ್ ಯಾವ್ದಪ್ಪ ಅಂತಂದ್ರೆ 0 and 1 ಅನ್ನ ಯೂಸ್ ಮಾಡುವಂತದ್ದು. ಲಾಸ್ಟ್ ಬಂದು ದ ಎಬಿಲಿಟಿ ಆಫ್ ಆನ್ ಆಪರೇಟಿಂಗ್ ಸಿಸ್ಟಮ್ ಟು ರನ್ ಮೋರ್ ದನ್ ಒನ್ ಅಪ್ಲಿಕೇಶನ್ ಅಟ್ ಅ ಟೈಮ್ ಈಸ್ ಕಾಲ್ಡ್. ಸೊ ನೋಡ್ರಿ, the ability of operating system to run more than one application at a time is called multitasking ಅಂತ ಹೇಳ್ತೀವಿ. ಸೊ ಇದು 2014 ಅಲ್ಲಿ ICT ಬೇಸ್ಡ್ ಇನ್ಫಾರ್ಮೇಶನ್ಸ್. ನೆಕ್ಸ್ಟ್ ಬಂದು 2015 ಕ್ವಶನ್ ಪೇಪರ್ದು ICT ಕ್ವಶನ್ಸ್ ಯಾವ ಕೇಳಿದಾರೆ ನೋಡೋಣ. ಸೊ ಲೈಟ್ ಇಮಿಟಿಂಗ್ ಡಿಕೋಡ್ ಕನ್ವರ್ಟ್ಸ್ ಅಂದ್ರೆ LED ಏನ್ ಕನ್ವರ್ಟ್ ಮಾಡತ್ತ ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ ಆಗಿ ಕನ್ವರ್ಸೇಷನ್ ಆಗುತ್ತೆ. LED ಏನ್ ಕನ್ವರ್ಟ್ ಆಗುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ ಆಗಿ ಕನ್ವರ್ಟ್ ಆಗುವಂತದ್ದು. ಅಂಡ್ ಎರರ್ ಇನ್ ಅ ಕಂಪ್ಯೂಟರ್ ಪ್ರೋಗ್ರಾಮ್ ಈಸ್, ಅದಕ್ಕೆ ಬಗ್ ಅಂತ ಹೇಳ್ತೀವಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಸರ್ಚ್ ಎಂಜಿನ್. MSN ಅನ್ನುವಂಥದ್ದು ಸರ್ಚ್ ಎಂಜಿನ್ ಇದೆ. ಅದ್ರಲ್ಲಿ 4 ಆಪ್ಷನ್ ಕೊಟ್ಟದ್ರಲ್ಲಿ MSN ಅನ್ನುವಂಥದ್ದು ಸರ್ಚ್ ಎಂಜಿನ್ ಕರೆಕ್ಟ್ ಆನ್ಸರ್. ಎನ್ಕ್ರಿಪ್ಷನ್ ಅಂದ್ರೆ ಕೋಡಿಂಗ್ ಆಫ್ ಮೆಸೇಜ್ ಟು ಪ್ರಿವೆಂಟ್ ಅನ್ಅಥರೈಸ್ ಅಸೆಸ್. ಲಾಸ್ಟ್ ಒನ್ ಡಿಜಿಟಲ್ ಸಿಗ್ನೇಚರ್ ಮೀನ್ಸ್ ಅಂದ್ರೆ ಏನಪ್ಪ, ಡಿಜಿಟಲ್ ಕೋಡ್ ದಟ್ ಯುನಿಕ್ಲಿ ಐಡೆಂಟಿಫೈಸ್ ದ ಕಂಟೆಂಟ್ ಆಫ್ ದ ಮೆಸೇಜ್ ಅಂಡ್ ದ ಸೆಂಡರ್. ಸೊ ಈ 5 ಕ್ವಶನ್ಸ್ KSET 2015 ಅಲ್ಲಿ ಕೇಳಿದಂತ ಕ್ವಶನ್ಸ್. ನೆಕ್ಸ್ಟ್ ಬಂದು 2016 ಅಲ್ಲಿ ಕ್ವಶನ್ಸ್ ಏನದಾವ ಅಂತ ನೋಡೋಣ. 2016 ಅಲ್ಲಿ ಏನ್ ಕೇಳಿದಾರೆ ಅಂದ್ರೆ, ಒಂದನೇ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ ದಟ್ ರೀಡ್ಸ್ ಅಂಡ್ ರಿಯಾಕ್ಟ್ಸ್ ಇನ್ ಟರ್ಮ್ಸ್ ಆಫ್ ಆಕ್ಚುಯಲ್ ಟೈಮ್. ಸೊ ಅದರ ಆನ್ಸರ್ ಬಂದು ರಿಯಲ್ ಟೈಮ್ ಸಿಸ್ಟಮ್ ಅಂತ ಹೇಳಿ. ನೆಕ್ಸ್ಟ್ ICT ಕ್ವಶನ್ ಸೆಕೆಂಡ್ ಒನ್, ದ ಇನ್ಪುಟ್ ಕೋಡ್ ಆಫ್ ದ ಕಂಪೈಲರ್ ಅಂಡ್ ಅಸೆಂಬ್ಲರ್ ಈಸ್ ಕಾಲ್ಡ್. ಅದಕ್ಕೆ ರಿಸೋರ್ಸ್ ಕೋಡ್ ಅಂತಾರೆ. ದ ಫಸ್ಟ್ ಸ್ಟೆಪ್ ಈಸ್ ಸಿಸ್ಟಮ್ಸ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಈಸ್ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಂತ ಹೇಳಿ. ಐಡೆಂಟಿಫೈ ದ ಆಡ್ ಟರ್ಮ್ ಅಮಂಗ್ ದ ಫಾಲೋವಿಂಗ್ ಗ್ರೂಪ್ಸ್ ಅಂದ್ರೆ 4 ಗ್ರೂಪ್ಸ್ ಕೊಟ್ಟಿದ್ರು. ಸೊ ಅದ್ರೊಳಗ ಆಡ್ ಟರ್ಮ್ ಅನ್ನ ಔಟ್ ಮಾಡುವಂತದ್ದು. ನೋಡ್ರಿ, ಇಲ್ಲಿ ಆಪ್ಟಿಕಲ್ ಫೈಬರ್, ಕೋಸಿಟ್ ಕೇಬಲ್, ಟ್ವಿಸ್ಟೆಡ್ ಫೇರ್ ವೈರ್ ಅಂತಿತ್ತು, ಇನ್ನೊಂದು ಮೈಕ್ರೋವೇವ್ಸ್ ಅಂತಿತ್ತು. ಸೊ ಇವು ತ್ರೀಸ್ ಏನ್ ಬರುತ್ತೆ, ವೈರ್ಡ್ ಕೇಬಲ್ಸ್ಗಳು. ಬಟ್ ಮೈಕ್ರೋವೇವ್ ಅನ್ನುವಂಥದ್ದು ವೈರ್ಲೆಸ್ ಕೇಬಲ್. ಸೊ ಇದು ಆಡ್ ಒನ್ ಔಟ್ ಆಗಿ ಆನ್ಸರ್ ಬರುವಂತದ್ದು. ನೆಕ್ಸ್ಟ್ 5ನೇ ಕ್ವಶನ್, FDDI ಈಸ್ ಅಂದ್ರೆ ಅದಕ್ಕೆ ನಾವು ರಿಂಗ್ ನೆಟ್ವರ್ಕಿಂಗ್ ಅಂತೇವೆ. FDDI ಇದು ಲಾಂಗ್ ಫಾರ್ಮ್ ಕೇಳಬಹುದಾಗಿದ್ರು ಇನ್ ನೆಕ್ಸ್ಟ್ ಕಮಿಂಗ್ ಎಕ್ಸಾಮ್ ಅಲ್ಲಿ. FDDI ಅಂದ್ರೆ ಫೈಬರ್ ಡಿಸ್ಟ್ರಿಬ್ಯೂಟೆಡ್ ಡಾಟಾ ಇಂಟರ್ಫೇಸ್ ಅನ್ನುವಂಥದ್ದು. ಇದು ಸೆಟ್ ಆಫ್ ಅ ಸ್ಟ್ಯಾಂಡರ್ಡ್ ಫಾರ್ ಡಾಟಾ ಟ್ರಾನ್ಸ್ಮಿಷನ್ ಆನ್ ಫೈಬರ್ optilines in a local area network ಅನ್ನುವಂಥದ್ದು. The FDDI is a protocol is based on the taken ring protocol. Next last one question ಬಂದು, this will provide end-to-end digital connection for all voice or digitalized, data, specified, telemetry
ಆ್ಯಂಡ್ ವಿಡಿಯೋ ಅಪ್ಲಿಕೇಶನ್ಸ್. ಸೊ ಅದಕ್ಕೆ ಆನ್ಸರ್ ಬಂದು ISDN ಅಂತ ಹೇಳಿ. ISDN ಅಂದ್ರೆ ಇಂಟಿಗ್ರೇಟೆಡ್ ಸರ್ವಿಸ್ ಡಿಜಿಟಲ್ ನೆಟ್ವರ್ಕ್ ಈಸ್ ಅ ಸೆಟ್ ಆಫ್ ಕಮ್ಯುನಿಕೇಶನ್ ಸ್ಟ್ಯಾಂಡರ್ಡ್ ಫಾರ್ ಡಿಜಿಟಲ್ ಟೆಲಿಫೋನ್ ಕನೆಕ್ಷನ್ಸ್ ಅಂಡ್ ದ ಟ್ರಾನ್ಸ್ಮಿಷನ್ ಆಫ್ ವಾಯ್ಸ್ ಅಂಡ್ ಡಾಟಾ ಓವರ್ ಡಿಜಿಟಲ್ ಲೈನ್. ಸೊ ಈ ರೀತಿ ನಾವು 2013, 14, 15 ಅಂಡ್ 2016 ಅಲ್ಲಿ ICT ಕ್ವಶನ್ಸ್ ವಿತ್ ಆನ್ಸರ್ ಅನ್ನ ಇಲ್ಲಿ ಹೇಳಿದ್ದೇನೆ. ಸೊ ಇಲ್ಲಿ ಟೋಟಲಿ ಅಪ್ಪ ನಾವು ಕಾಮನ್ ಆಗಿ ಚೆಕ್ ಮಾಡಿದ್ರೆ ಏನಾಗುತ್ತೆ, ICT ಬೇಸ್ಡ್ ಕ್ವಶನ್ಸ್ 5ರಿಂದ 6 ಕ್ವಶನ್ ಬರುತ್ತೆ. ಈ ಕ್ವಶನ್ ಪೇಪರ್ ಅಂದ್ರೆ ಮಿನಿಮಮ್ 5 to 6 ಕ್ವಶನ್ಸ್ ಏನ್ ಮಾಡ್ತಾರೆ, ICT ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುವಂತದ್ದು.